ನಮಸ್ಕಾರ, ನನ್ನ ಗೋಕುಲ. ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ. ಸಂಚಿಕೆ ಶುರುವಿನಲ್ಲಿ ಅಮ್ಮ ತುಂಬಾನೇ ಗಾಬರಿಗ್ಬಿಟ್ಟು ಒಳಗಡೆ ಹೋಗ್ಬಿಟ್ಟು ಬಂದ್ಕೊಂಡು, ಅತ್ತೆ ನಮ್ಮ ಮನೇಲಿ ಏನು ತುಂಬಾನೇ ಗಲಾಟೆ ಆಗ್ತಿದೆ, ಆದ್ರೆ ಏನು ಅಂತಾನೆ ಗೊತ್ತಾಗ್ತಿಲ್ಲ, ನನ್ಗಂತೂ ಭಯ ಆಗ್ತಿದೆ ಅಂತ ಹೇಳ್ತಾಳೆ. ಹೌದಾ, ಸರಿ, ಹಾಗಾದ್ರೆ ಏನಾಗಿರ್ಬೋದು, ಬಾ ನೋಡೋಣ ಅಂತ ಗಿರಿಜಾ ಮತ್ತೆ ಅಮ್ಮ ಮನೆಯಿಂದ ಹೊರಗಡೆ ಬಂದು ನೋಡ್ತಾರೆ. ಆದ್ರೆ ಅಷ್ಟರಲ್ಲಿ ಮನೆ ಬಾಗ್ಲು ಹಾಕಿರುತ್ತೆ. ಇದೇನೆ ಮನೆ ಅಷ್ಟು ಬೇಗನೆ ಬಾಗ್ಲು ಹಾಕ್ಬಿಟ್ಟಿದೆ, ನೀನ್ ನೋಡೋದಿದ್ರೆ ಗಲಾಟೆ ಮಾಡ್ಕೊಂತಿರುವ ಸೌಂಡ್ ಬೇರೆ ಕೇಳ್ತಾ ಇದೆ ಅಂತ ಹೇಳಿದೆ. ಆದ್ರೆ ಅಣ್ಣಂದ್ರ ಕಾರ್ ಬೇರೆ ಕಾಣಿಸ್ತಾನೆ ಇಲ್ವಲ್ಲ, ಅಷ್ಟು ಬೇಗನೆ ಅವ್ರು ಏನ್ ಹೋಗಿರ್ಬಹುದು ಅಂತ ಗಿರಿಜಾ ಹೇಳ್ತಾ ಇದ್ದಿದ್ರೆ, ಅತ್ತೆ ನನ್ಗೆ ಯಾಕೋ ತುಂಬಾನೇ ಭಯ ಆಗ್ತಿದೆ ಅಂತ ಅಮ್ಮ ಹೇಳ್ತಾಳೆ. ನೋಡು, ಆತರ ಏನೂ ಆಗಿರಕ್ಕಿಲ್ಲ, ಅವ್ರು ಇಲ್ಲೆಲ್ಲೋ ಹೊರಗಡೆ ಹೋಗಿರ್ಬಹುದು ಅಂತ ಗಿರಿಜಾ ತನ್ನ ಸೊಸೆ ಅಮ್ಮನ್ನ ಸಮಾಧಾನ ಮಾಡ್ತಾರೆ. ಇನ್ನ ಒಂದ್ ಕಡೆ ಇಲ್ಲಿ ಅಜ್ಜಿನ ಕರ್ಕೊಂಡು ಮನೆಯವರೆಲ್ಲರೂ ಕೂಡ ಆಸ್ಪತ್ರೆಗೆ ಬಂದ್ಬಿಡ್ತಾರೆ. ಆಗ ಅಜ್ಜಿನ ಮಲ್ಗಿಸ್ಕೊಂಡು ಹಾಸ್ಪಿಟಲ್ ಒಳಗಡೆ ಡಾಕ್ಟರ್ ಟೆಸ್ಟ್ ಮಾಡಕ್ಕೆ ಅಂತ ಕರ್ಕೊಂಡು ಹೋದ್ರೆ ಮನೆಯವರೆಲ್ಲರೂ ಕೂಡ ಹೊರಗಡೆ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇರ್ತಾರೆ. ಸೂರ್ಯ ಕಣ್ಣೀರ್ ಹಾಕೊಂಡು, ಛೇ ಅಮ್ಮ ಇಷ್ಟೋ ತನಕ ಚೆನ್ನಾಗಿನೇ ಇದ್ರಲ್ಲ, ಇದ್ದಕ್ಕಿದ್ದಂಗೆ ಏನಾಯ್ತು, ಒಂದ್ ವೇಳೆ ಅಮ್ಮನಿಗೆ ಏನಾದ್ರೂ ಆದಿದ್ರೆ ಚಂದ್ರು ನಾನ್ ಮಾತ್ರ ಯಾವ್ದೇ ಕಾರಣಕ್ಕೊಂದು ಬದುಕಿರಲ್ಲ ಅಂತ ಕಣ್ಣೀರ್ ಹಾಕೊಂಡು ಹೇಳ್ತಿರ್ಬೇಕಾದ್ರೆ, ಅಣ್ಣ ಬಿಡು ಅಂತ ಹೇಳು, ಯಾಕೋ ಈ ತರ ಸಾಯ ಮಾತೆಲ್ಲ ಆಡ್ತಿದ್ಯಾ, ನೋಡು ಅಮ್ಮನಿಗೆ ಏನೂ ಆಗಿರಕ್ಕಿಲ್ಲ, ನಾವು ಜಗಳ ಮಾಡ್ಕೊಂಡ್ವಲ್ವಾ, ಹಾಗಾಗಿ ಅಮ್ಮನಿಗೆ ಅದನ್ನ ನೋಡಿ ಗಾಬರಿಯಾಗಿ ತಲೆ ಸುತ್ತು ಬಂದು ಬಿದ್ದಿದ್ದಾರೆ ಅಷ್ಟೇ ಅಣ್ಣ, ನೀನೇನು ಯೋಚನೆ ಮಾಡ್ಬೇಡ, ಎಂತಾದ್ರೂ ಪರಿಸ್ಥಿತಿ ಬರ್ಲಿ ನಿನ್ ಜೊತೆಗೆ ನಾನಿರ್ತೀನಿ ಅಂತ ತಮ್ಮ ಬಂದ್ಕೊಂಡು ಅಣ್ಣನ ಸಮಾಧಾನ ಮಾಡ್ತಿದ್ದಿದ್ರೆ, ಓಹೋ ಇಬ್ರು ಈಗ ಅನ್ಯೋನ್ಯತೆ ಬಂದ್ಬಿಡ್ತಾ, ಇದೇ ಅನ್ಯೋನ್ಯತೆ ಆಗಿದ್ದಿದ್ರೆ ಅತ್ತೆಗೆ ಇಂಥ ಪರಿಸ್ಥಿತಿ ಬರ್ತಾನೆ ಇರ್ಲಿಲ್ಲ. ಒಂದ್ ವೇಳೆ ಅತ್ತೆಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬೇಕು, ನಾನ್ ಆಗ ಮಾತಾಡ್ತೀನಿ ಅಂತ ಕೋಪ ಮಾಡ್ಕೊಂಡು ಮನ್ಸಲ್ಲನೆ ಮಾತಾಡ್ತಾ ಇದ್ದಿದ್ರೆ, ನೋಡಿ ಅಣ್ಣ ತಮ್ಮರನ್ನು ಇಬ್ರು ಕೂಡ ಒಟ್ಟಾಗಿ ಏನೋ ಅತ್ತೆ ತಲೆ ಸುತ್ತಿ ಬಂದ್ ಬಿದ್ದಿದ್ದಕ್ಕೇನೆ ದೊಡ್ಡದಾಗಿ ಆಕಾಶ ತಲೆ ಮೇಲೆ ಬಿದ್ದಂಗೆನೆ ಅಣ್ಣ ತಮ್ಮ ಆಡ್ತಿದ್ದಾರೆ ಅಂತ ಇಂದ್ರ ಕೋಪ ಮಾಡ್ಕೊಂಡು ತನ್ನ ಮಗಳ ಹತ್ರ ಮಾತಾಡ್ತಾ ಇರ್ತಾಳೆ. ಅಮ್ಮ ಅಜ್ಜಿಗೆ ಏನನ್ನು ಕೂಡ ಆಗಿರಲ್ಲ ತಾನೆ, ಅಜ್ಜಿ ಆರಾಮಾಗಿದ್ದಾರೆ ತಾನೆ ಅಂತ ಜ್ಯೋತಿ ಕೇಳ್ತಾ ಇದ್ದಿದ್ರೆ, ಕಡೆ ಅವ್ರಿಗೆ ಏನನ್ನು ಆಗಿರಲ್ಲ, ಏನೋ ತಲೆ ಸುತ್ತಿ ಬಂದು ಬಿದ್ದಿದ್ದಾರೆ ಅಷ್ಟೇ, ಆದ್ರೆ ನಾನು ಅವ್ರಿಗೆ ಏನಾದ್ರೂ ಆಗ್ಲಿ ಅಂತ ಆ ದೇವ್ರ ಹತ್ರನೇ ಕೇಳ್ಕೊಂತ ಇದ್ದೀನಿ ಅಂತ ಇಂದ್ರ ಹೇಳ್ತಾರೆ. ಅಮ್ಮ ಅಂತ ಆಗ ಜ್ಯೋತಿ ಕೂಗಿದ ತಕ್ಷಣ, ಸುಮ್ಮನೆ ನಿಮ್ಗೇನು ಗೊತ್ತಾಗಲ್ಲ ಅಂತ ಮಗಳಿಗೇನೆ ಬೈದ್ ಬಿಡ್ತಾಳೆ. ಇನ್ನ ಒಂದ್ ಕಡೆ ಡಾಕ್ಟರ್ಸ್ ಎಲ್ಲ ಅಜ್ಜಿನ ಚೆಕ್ ಮಾಡ್ತಾ ಇರ್ತಾರೆ. ಇಲ್ಲಿ ಶ್ರೀಕಂಠ ಸುಂದ್ರನಿಗೆ ಫೋನ್ ಮಾಡ್ತಾನೆ. ಅರೆ ಇದೇನಿದು, ಶ್ರೀಕಂಠ ನನಗ್ ಫೋನ್ ಮಾಡ್ತಿದ್ದಾನಲ್ಲ ಅಂತ ಸುಂದ್ರ ಮನ್ಸಲ್ಲನೆ ಮಾತಾಡ್ಕೊಂಡು, ಇದೇನಪ್ಪ ಶ್ರೀಕಂಠ, ಸೂರ್ಯ ಯಾವ ಕಡೆ ಇವತ್ತು ಹುಟ್ಟಿದಾನೆ, ನೀನ್ ನನಗ್ ಕಾಲ್ ಮಾಡಿದ್ಯಲ್ಲ ಅಂತ ಕೇಳ್ತಾರೆ. ಅದು ಚಿಕ್ಕಪ್ಪ, ಅದು ಮನೇಲಿ ಸ್ವಲ್ಪ ಗಲಾಟೆ ಆಯ್ತು, ಹಾಗಾಗಿ ಅಜ್ಜಿ ಎದೆ ಹಿಡ್ಕೊಂಡು ಕೆಳಗಡೆನೆ ಬಿದ್ದೋಗ್ಬಿಟ್ರು, ಅವ್ರನ್ನ ನಾವು ಆಸ್ಪತ್ರೆಗೆ ಸೇರ್ಸಿದೀವಿ, ಚಿಕ್ಕಪ್ಪ ನೀನ್ ಬೇಗನೆ ಆಸ್ಪತ್ರೆಗೆ ಬಂದ್ಬಿಡು ಅಂತ ಶ್ರೀಕಂಠ ಹೇಳ್ತಾನೆ. ಏನೋ ಹೇಳ್ತಿದ್ಯಾ, ನೀವು ಜಗಳ ಆಡಿದ್ದಕ್ಕೇನೆ ಅಮ್ಮ ಎದೆ ಹಿಡ್ಕೊಂಡು ಬಿದ್ದೋಗ್ಬಿಟ್ರ, ಇಡೋ ಫೋನು ಅಂತ ಹೇಳಿ ಫೋನ್ ಅನ್ನ ಕಟ್ ಮಾಡಿ ಇಲ್ಲಿ ಸುಂದರ ಜೋರಾಗಿ ಅಳಕೆನೆ ಸ್ಟಾರ್ಟ್ ಮಾಡ್ತಾರೆ. ಆಗ ಅಲ್ಲಿಗೇನೆ ನಂದ, ಕೇಶವ ಮತ್ತೆ ಹನುಮಂತ ಅಣ್ಣನು ಕೂಡ ಬಂದ್ಬಿಡ್ತಾರೆ. ಸುಂದ್ರ ಏನಾಯ್ತು, ಯಾಕೋ ಅಳ್ತಿದ್ಯಾ ಅಂತ ನಂದಕುಮಾರ್ ಕೇಳ್ತಾರೆ. ಅದು ಬಾಬಾ, ಮನೆಯಲ್ಲಿ ಅಣ್ಣಂದ್ರು ಜೋರಾಗಿನೇ ಗಲಾಟೆ ಮಾಡ್ಕೊಂಡಿದ್ದಾರಂತೆ, ಅಮ್ಮ ಇದನ್ನ ನೋಡ್ಕೊಂಡು ಎದೆ ಹಿಡ್ಕೊಂಡು ಬಿದ್ದೋಗಿ ಆಸ್ಪತ್ರೆಗೆ ಸೇರಿಸಿದಾರಂತೆ ಅಮ್ಮ ಅಂತ ಜೋರಾಗಿನೇ ಸುಂದ್ರ ಅಳ್ತಿರ್ಬೇಕಾದ್ರೆ, ಸುಂದ್ರ ಸಮಾಧಾನ ಮಾಡ್ಕೋ, ಅತ್ತೆಗೆ ಏನೂ ಕೂಡ ಆಗಿರಲ್ಲ, ಕೇಶವ ಬೇಗನೆ ಸುಂದ್ರನ ಆಸ್ಪತ್ರೆಗೆ ಕರ್ಕೊಂಡು ಹೋಗು, ಅಲ್ಲಿ ಅವ್ರ ಪರಿಸ್ಥಿತಿ ಹೇಗಿದೆ ಅಂತ ನೋಡ್ಕೊಂಡು ನನ್ಗೊಂದು ಕಾಲ್ ಮಾಡು ಅಂತ ಅವ್ರಿಬ್ರನ್ನ ಆಸ್ಪತ್ರೆಗೆ ಕಳ್ಸ್ಕೊಡ್ತಾರೆ ನಂದಕುಮಾರ್. ಕೇಶವ ಸುಂದ್ರನ ಕರ್ಕೊಂಡು ಆಸ್ಪತ್ರೆಗೆ ಬಂದ್ಬಿಡ್ತಾನೆ. ಇಲ್ಲಿ ಸುಂದ್ರ ಓಡ್ ಬಂದ್ಕೊಂಡು, ಅಣ್ಣ ಇಬ್ರು ಕೂಡ ಜಗಳ ಮಾಡ್ಕೊಂಡಂತೆ, ಅದಕ್ಕೆ ಅಮ್ಮನಿಗೆ ಇಂಥ ಪರಿಸ್ಥಿತಿನೇ ತಗೊಬಂದ್ಬಿಟ್ರ ನೀವಿಬ್ರು ಕೂಡ, ಯಾಕಣ್ಣ ಅಮ್ಮನ್ ಮುಂದೆನೆ ಜಗಳ ಮಾಡ್ಕೊಳಕ್ಕೆ ಹೋದ್ರಿ, ಈಗ ಅಮ್ಮ ಹೇಗಿದ್ದಾರೆ ಅಂತ ಸುಂದ್ರ ಬಂದು ಕೇಳ್ತಿರ್ಬೇಕಾದ್ರೆ, ಅದು ಸುಂದ್ರ ಅವ್ರೆ, ಅಮ್ಮ ಇವಾಗ ಅತ್ತೆ ಒಳಗಡೆನೆ ಟ್ರೀಟ್ಮೆಂಟ್ ತಗೊಂತಾ ಇದಾರೆ, ಡಾಕ್ಟರ್ ಇನ್ನೂ ಕೂಡ ಏನನ್ನು ಹೇಳಿಲ್ಲ ಅಂತ ಕಲಾ ಹೇಳ್ತಾ ಇದ್ದಿದ್ರೆ, ಕೇಶವನ್ನ ನೋಡ್ಕೊಂಡು ಅಣ್ಣ ತಮ್ಮ ಇಬ್ರು ತುಂಬಾನೇ ಕೋಪ ಮಾಡ್ಕೊಂಡು, ನೀನ್ ಯಾಕೆ ಬಂದೆ, ಎಷ್ಟು ಧೈರ್ಯ, ನಾವು ಇಂಥ ಪರಿಸ್ಥಿತಿಯಲ್ಲಿ ಇದೀವಿ ಅಂತ ನೋಡ್ಕೊಂಡು ಮತ್ತೆ ನಗಾಡೋಕೆನೆ ಬಂದ್ಬಿಟ್ಯಾ, ನೋಡು ನಮ್ ಕಣ್ಣು ಎದುರುಗಡೆ ನಿಂತ್ಕೋಬೇಡ, ನಾವ್ ಏನ್ ಮಾಡ್ತೀವೋ ನಮ್ಗೇನೆ ಗೊತ್ತಿಲ್ಲ, ಇಲ್ಲಿಂದ ಹೊರಟೋಗು ಮರ್ಯಾದೆಯಿಂದ ಅಂತ ಕೇಶವನಿಗೆ ಅಣ್ಣ ತಮ್ಮ ಬೈತಬೇಕಾದ್ರೆ, ಇಬ್ರು ಕೂಡ ಸ್ವಲ್ಪ ಸುಮ್ನೆ ಇರ್ತೀರಾ ಅಣ್ಣ, ಅವ್ನು ಇಲ್ಲಿ ಜಗಳ ಮಾಡಕ್ಕೇನೆ ಬಂದಿಲ್ಲ, ನನ್ನ ಕರ್ಕೊಂಡ್ ಬಂದಿರೋದು ಅವನು ಇಲ್ಲಿ ಅಂತ ಸುಂದ್ರ ಹೇಳ್ತಾನೆ. ಅದ್ ಏನಾದ್ರೂ ಆಗಿರ್ಲಿ, ಆದ್ರೆ ಇವ್ರು ಮಾತ್ರ ನಮ್ ಕಣ್ ಮುಂದೆನೆ ಇರಬಾರ್ದು ಅಂತ ಸೂರ್ಯ ಹೇಳ್ತಾ ಇರ್ಬೇಕಾದ್ರೆ, ಇಬ್ರು ಕೂಡ ಸ್ವಲ್ಪ ಸುಮ್ನೆ ಇರ್ತೀರಾ, ಇದನ್ನ ಮನೆ ಅಂತ ಅನ್ಕೊಂಡಿದ್ದೀರಾ ಜಗಳ ಮಾಡಕ್ಕೆ, ಇದು ಹಾಸ್ಪಿಟಲ್, ನಿಮ್ಮಿಂದಾಗಿ ಇವತ್ತೊಂದು ಹಿರಿಯ ಜೀವ ಅಲ್ಲಿ ಒಳಗಡೆ ಮಲ್ಕೊಂಡು ನರಳುತ್ತಿದೆ ಅಂತಂದ್ರೆ ಅದಕ್ಕೆ ನೀವಿಬ್ರೇನೆ ಕಾರಣ, ನಾಚಿಕೆ ಆಗ್ಬೇಕು ನಿಮ್ಗೆ, ಮತ್ತೂ ಕೂಡ ಈ ತರ ಕಿತ್ತಾಡಕ್ಕೆ ಅಂತ ಕಲಾ ಜೋರಾಗಿನೇ ಬೈತಾ ಇರ್ಬೇಕಾದ್ರೆ, ಕಲಾ ಅಂತ ಜೋರಾಗಿನೇ ಸೂರ್ಯಕಾಂತ್ ಕೂಗ್ಬಿಡ್ತಾರೆ. ಏನು ಬಾಯಿ ಮುಚ್ಕೊಂಡು ನಿತ್ಕೊ ಅಂತ ಹೇಳ್ತಾ ಇದ್ದೀರಾ, ನೀವ್ ಹೇಳದಿದ್ರು ಕೂಡ ಬಾಯಿ ಮುಚ್ಕೊಂಡು ಇವತ್ತು ನಾನು ನಿಂತ್ಕೊಳ್ಳಲ್ಲ, ನಾನು ಮಾತಾಡುವವಳೆ, ಅತ್ತೆಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬೇಕು ನಿಮ್ಮಿಂದಾಗಿ, ಆಗ ನಾನ್ ಮಾತಾಡ್ತೀನಿ, ನಿಮ್ಮನ್ ಮಾತ್ರ ನಮ್ಮಿಬ್ರು ಕೂಡ ನಾನು ಸುಮ್ನೆ ಬಿಡಲ್ಲ ಅಂತ ಕಲಾ ಹೇಳ್ತಿರ್ಬೇಕಾದ್ರೆ, ಅಲ್ಲಿ ಮಲ್ಕೊಂಡಿದ್ದಾಳಲ್ವಾ ಅವಳು ನಿನ್ನ ಅತ್ತೆ ಆಗೋಕ್ಕಿಂತ ಮುಂಚೆ ನನ್ನ ಅಮ್ಮ ಅನ್ನೋದನ್ನ ನೀನ್ ಮರಿಬೇಡ ಅಂತ ಸೂರ್ಯ ಹೇಳ್ತಿರ್ಬೇಕಾದ್ರೆ, ಅದೇ ದೊಡ್ಡ ತಪ್ಪಾಗಿರೋದು, ಮಕ್ಕಳಾಗಿ ನೀವು ಅವ್ರಿಗೆ ಇಂಥ ಪರಿಸ್ಥಿತಿನ ತಗೊಬಂದ್ಬಿಟ್ರಿ, ಒಂದ್ ಅವ್ರಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬೇಕು, ಪೊಲೀಸ್ ಸ್ಟೇಷನ್ಗೆ ನೀವು ಹೋಗ್ಬಿಟ್ಟು ನಿಮ್ಮಿಬ್ರು ಮೇಲೂ ಕೂಡ ನಾನು ಕಂಪ್ಲೇಂಟ್ ಅನ್ನು ಕೊಟ್ಬಿಡ್ತೀನಿ ಅಂತ ಕಲಾ ಹೇಳ್ತಾರೆ. ಇಲ್ಲಿ ಸೂರ್ಯ ಮತ್ತೆ ಚಂದ್ರ ಇಬ್ರು ಕೂಡ ಶಾಕ್ ಆಗಿ ಮುಖ ನೋಡ್ಕೊಂತಾ ಇರ್ತಾರೆ.
ಅದೇ ಟೈಮ್ಗೆ ಸರಿಯಾಗಿ ನಂದಕುಮಾರ್ ಕೇಶವನಿಗೆ ಕಾಲ್ ಮಾಡ್ಬಿಡ್ತಾರೆ. ಹಲೋ ಅಪ್ಪ ಅಂತ ಕೇಶವ ಕೇಳ್ತಾನೆ. ಕೇಶವ ಅಲ್ಲಿನ ಪರಿಸ್ಥಿತಿ ಇವಾಗ ಹೇಗಿದೆ, ಅತ್ತೆ ಹೇಗಿದ್ದಾರೆ ಅಂತ ಕೇಳ್ತಾರೆ. ಅದು ಅಪ್ಪ ಅಂತ ಕೇಶವ ಮಾತಾಡೋಕಂತ ಹೋಗ್ತಾನೆ. ಆಗ ಚಂದ್ರ ಬಂದ್ಕೊಂಡು ಫೋನ್ ಕಿತ್ಕೊಂಡು ಏನಂತ ಮರ್ಯಾದೆಯಿಂದ ನಿನ್ ಮಗನ ವಾಪಸ್ ಕಳ್ಸ್ಕೊಳ್ಳೋದಿದ್ರೆ ಸರಿ, ಇಲ್ಲಿ ಕಳ್ಸಿ ಏನು ತಮಾಷೆ ನೋಡಕ್ಕಂತ ಕರ್ಸಿದ್ಯಾ? ನೋಡು ನಿನ್ ಮಗ ಒಂದೇ ಒಂದ್ ಕ್ಷಣನು ಕೂಡ ಇಲ್ಲಿ ಇದ್ದಿದ್ರೆ ನಾವ್ ಏನ್ ಮಾಡ್ತೀವೋ ನನ್ಗೇನು ಗೊತ್ತಿಲ್ಲ, ವಾಪಸ್ ಫಸ್ಟ್ ಕರ್ಸ್ಕೋ ಅಂತ ವಾರ್ನಿಂಗ್ ಕೊಟ್ಟು ಫೋನ್ ಅನ್ನ ಕೇಶವನ ಕೈಗೇನೆ ಕೊಟ್ಬಿಡ್ತಾರೆ. ಇಲ್ಲಿ ನಂದಕುಮಾರ್ ಕೇಶವನ ಹತ್ರ, ಕೇಶವ ನೀನ್ ಅಲ್ಲಿ ಇದ್ರೆ ಪರಿಸ್ಥಿತಿ ಚೆನ್ನಾಗಿರಲ್ಲ, ಫಸ್ಟ್ ನೀನ್ ಅಲ್ಲಿಂದ ಹೊರಟು ಮನೆಗೆ ಹೋಗಿ ಗಿರಿಜನಿಗೆ ವಿಷಯ ತಿಳಿಸು ಅಂತ ನಂದಕುಮಾರ್ ಫೋನ್ ನ ಕಟ್ ಮಾಡ್ತಾರೆ. ಆಗ ಕೇಶವ ಸುಂದರ ಹತ್ರ ಬಂದ್ಕೊಂಡು, ಮಾವ ನೀನೇನು ಕೂಡ ಯೋಚನೆ ಮಾಡ್ಬಾರ್ದು, ಯಾರಿಗೂ ಭಯ ಪಡುವಂತ ಅವಶ್ಯಕತೆನೇ ಇಲ್ಲ, ಇಲ್ಲಿ ಏನಾಗುತ್ತೋ ಆ ಪರಿಸ್ಥಿತಿನ ನನ್ಗೇನೆ ಕಾಲ್ ಮಾಡಿ ಹೇಳು, ನಾನಿನ್ನ ಬರ್ತೀನಿ ಅಂತ ಹೇಳಿ ಕೇಶವ ಅಲ್ಲಿಂದ ಹೊರಡ್ತಾರೆ. ಕೇಶವ ಮನೆಗೆನೆ ಬಂದಿದ ತಕ್ಷಣನೇ ಇಲ್ಲಿ ಗಿರಿಜಾ ಆಲ್ರೆಡಿ ಟೆನ್ಷನ್ ಮಾಡ್ಕೊಂಡು ಮನೆಯವ್ರ ಜೊತೆಗೇನೆ ಕೂತ್ಕೊಂಡಿರ್ತಾರೆ. ಅದು ಕೇಶವ ಏನಂತ ಗೊತ್ತಾ, ಪಕ್ಕದ ಮನೆಯಲ್ಲಿ ಜಗಳ ಕೇಳಿಸುತ್ತೆ ಅಂತ ಅಮ್ಮ ಬಂದು ಹೇಳಿದ್ಲು. ಆದ್ರೆ ನಾವು ಹೋಗುವಷ್ಟರಲ್ಲಿ ಮನೆಗೆನೆ ಬೀಗ ಹಾಕ್ಬಿಟ್ಟಿದ್ದಾರೆ ಕಣೋ, ಏನಾಗಿದೆ ಅಂತಾನು ಕೂಡ ಗೊತ್ತಿಲ್ಲ. ಕಲಾ ಅತಿಗೆಗೆ ಸುಂದರನಿಗೆ ಆಗಿದೆ ಫೋನ್ ಮಾಡ್ತಾನೆ ಇದೀನಿ, ಆ ಮನೆಯಲ್ಲಿ ಏನಾಗಿದೆ ಅಂತ ನೋಡ್ಕೊಂಡ್ ಬಂದ್ರು ಹೇಳಕ್ಕಾಗುತ್ತೇನೋ ಅಂತ ಗಿರಿಜಾ ಕೇಳ್ತಾರೆ. ಅಮ್ಮ ಅದು ಮನೆಯಲ್ಲಿ ಜಗಳ ಆಗಿತ್ತಂತೆ, ಹಾಗಾಗಿ ಅಜ್ಜಿ ಸ್ವಲ್ಪ ಎದೆನೂ ಬಂದು ಎದೆ ಹಿಡ್ಕೊಂಡು ಬಿದ್ದೋಗ್ಬಿಟ್ರಂತೆ, ಅವ್ರನ್ನ ಆಸ್ಪತ್ರೆಗೆ ಸೇರಿಸಿದಾರಂತೆ ಅಮ್ಮ ಅಂತ ಕೇಶವ ಹೇಳ್ತಾನೆ. ಏನು ಅಜ್ಜಿಗೆ ಹುಷಾರಿಲ್ವಾ, ಯಾವ ಆಸ್ಪತ್ರೆ ಅಂತ ಗೊತ್ತ ಬಾವ, ನಾವ್ ಈಗ್ಲೇನೆ ಹೋಗ್ಬೇಕು ಅಂತ ಅಮ್ಮ ಹತ್ಕೊಂಡು ಹೇಳ್ತಿರ್ಬೇಕಾದ್ರೆ, ಹೌದು ಕೇಶವ ಯಾವ ಆಸ್ಪತ್ರೆ ಅಂತ ಹೇಳು ನೀನು ಅಂತ ಗಿರಿಜನು ಕೂಡ ಕೇಳ್ತಾರೆ. ಇಲ್ಲಮ್ಮ ಸುಂದರ ಮಾವನ ಈ ತಾನೇ ನಾನು ಆಸ್ಪತ್ರೆಗೆ ಡ್ರಾಪ್ ಮಾಡಿ ಬಂದೆ, ಆದ್ರೆ ಅಲ್ಲಿ ಇರೋದು ಯಾರು ಗೊತ್ತಾ, ಆ ಸೂರ್ಯಕಾಂತ್ ಮತ್ತೆ ಚಂದ್ರಕಾಂತ್ ನನ್ನ ಫೋನ್ ಅನ್ನು ತಗೊಂಡು ಅಪ್ಪನಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ, ನಿನ್ ಮನೆಯಿಂದ ಒಂದೇ ಒಂದು ಹುಳನು ಕೂಡ ಬರಬಾರ್ದು ಅಂತ, ಹಾಗಾಗಿ ನಾವ್ ಯಾರನ್ನು ಕೂಡ ಅಲ್ಲಿಗೆ ಹೋಗ್ಬಾರ್ದು ಅಂತ ಅಪ್ಪ ಹೇಳಿದ್ದಾರೆ ಅಂತ ಕೇಶವ ಹೇಳ್ತಾನೆ. ಅಲ್ಲ ಅಲ್ಲಿರೋದು ನಮ್ಮ ಅಮ್ಮನಿಗೇನೆ ಅವ್ರ ಅಮ್ಮ, ಹೋಗ್ಬಾರ್ದು ಅಂತ ಹೇಳಕ್ಕೆ ಅವ್ರು ಯಾರು ಅಂತ ಕೋಪ ಮಾಡ್ಕೊಂಡು ವಲ್ಲಭ ಕೇಳ್ತಿರ್ಬೇಕಾದ್ರೆ, ಹೋಗ್ಬಹುದು ಕಣೋ, ಅವ್ರ ಮಾತನ್ನ ಮೀರಿ ನಾವು ಅವ್ರ ಮೇಲೆ ಭಯದಿಂದ ಅಲ್ಲಿಗೆನೆ ಹೋಗೋದ್ ಬೇಡ ಅಂತ ಅಪ್ಪನು ಕೂಡ ಹೇಳಿಲ್ಲ, ನಾನು ಕೂಡ ಹೇಳ್ತಾ ಇಲ್ಲ. ಈಗ ನಾವು ಅಲ್ಲಿ ಓದಿದ್ರೆ ಪಕ್ಕ ಜಗಳ ಆಗುತ್ತೆ, ಇದರಿಂದ ಅಜ್ಜಿಗೆ ತಾನೇ ಮತ್ತೆ ಹೆಲ್ತ್ ಪ್ರಾಬ್ಲಮ್ ಜಾಸ್ತಿ ಆಗೋದು, ಸೊ ಹಾಗಾಗಿನೇ ನಾವು ಹೋಗೋದ್ ಬೇಡ ಅಂತ ಕೇಶವ ಹೇಳ್ತಾನೆ. ಹೌದು ಅಮ್ಮ, ಕೇಶವ ಹೇಳ್ತಾ ಇರೋದು ಕೂಡ ಸರಿಯಾಗಿದೆ, ನೀವು ಸ್ವಲ್ಪ ಸಮಾಧಾನನೆ ಮಾಡ್ಕೊಳ್ಳಿ, ಅಪ್ಪ ಬಂದ ನಂತರನೇ ಅಪ್ಪನ ಹತ್ರನೇ ಪರ್ಮಿಷನ್ ತಕೊಂಡು ಅದಾದ ನಂತರ ನಾವೆಲ್ಲರೂ ಕೂಡ ಹೋಗಿ ನೋಡ್ಕೊಂಡು ಬರೋಣ ಅಂತ ಮಾಧವನು ಹೇಳಿ ಮನೆಯವರೆಲ್ಲರೂ ಕೂಡ ಗಿರಿಜಾ ಮತ್ತೆ ಅಮ್ಮನ್ನ ಸಮಾಧಾನ ಮಾಡ್ತಾರೆ. ಇಲ್ಲಿ ಡಾಕ್ಟರ್ ಹೊರಗಡೆ ಬಂದಿದ ತಕ್ಷಣನೇ ಮನೆಯವರೆಲ್ಲ ಓಡೋಗ್ಬಿಡ್ತಾರೆ. ಸೂರ್ಯಕಾಂತ್ ಚಂದ್ರಕಾಂತ್ ಬಂದ್ಕೊಂಡು, ಡಾಕ್ಟರ್ ನಮ್ಮಮ್ಮ ಹೇಗಿದ್ದಾರೆ, ಇವಾಗ ಹುಷಾರಾಗಿದ್ದಾರಾ ಅಂತ ಕೇಳ್ತಾರೆ. ಇಲ್ಲ ನಿಮ್ ತಾಯಿಗೆ ಇನ್ನೂ ಕೂಡ ಪ್ರಜ್ಞೆ ಬಂದಿಲ್ಲ, ಇವಾಗ್ಲೇ ನಾವು ಏನನ್ನು ಹೇಳಕ್ಕಾಗಲ್ಲ ಅಂತ ಹೇಳ್ತಾರೆ. ಆಗ ಕಲಾ ಬಂದ್ಕೊಂಡು, ಡಾಕ್ಟ್ರೆ ನಿಮ್ ಮುಂದೆ ನಾನು ಕೈ ಮುದ್ದು ಕೇಳ್ಕೊಂತ ಇದೀನಿ, ಅತ್ತೆ ನಾವು ಒಂದೇ ಒಂದ್ಸರಿ ನೋಡ್ಬೇಕು, ಒಂದ್ಸರಿ ಅವಕಾಶ ಮಾಡ್ಕೊಡಿ, ಅವ್ರಿಗೆ ನಾನು ಯಾವ ತೊಂದರೆನೂ ಕೂಡ ಮಾಡಲ್ಲ, ಒಂದ್ ಮೂಲೆ ನಿಂತ್ಕೊಂಡು ನಾನು ನೋಡ್ತೀನಿ ಅಂತ ಕಲಾ ಹೇಳ್ತಾರೆ. ಸರಿ ಆಯ್ತು ಬನ್ನಿ ಅಂತ ಕಲನ ಕರ್ಕೊಂಡು ಒಳಗಡೆ ಹೋಗ್ತಾ ಇದ್ದಿದ್ರೆ, ಅಮ್ಮ ನೋಡ್ದಿಯಮ್ಮ ದೊಡ್ಡಮ್ಮ ಮಾತ್ರ ಹೋದ್ರು, ನೀನು ಕೂಡ ಹೋಗ್ಬೋದಲ್ಲಿತ್ತ ಅಂತ ಜ್ಯೋತಿ ಕೇಳ್ತಾಳೆ. ಯಾಕೆ ಬಂದ್ಬಿಡು, ಆ ಮುದ್ಕಿದು ಮನೇಲಿ ಮಾತ್ರ ಚಾಕ್ರಿ ಮಾಡಿದ್ ಸಾಕಾಗಿಲ್ಲ ಅಂತ ಇನ್ನೂ ಕೂಡ ನಾನ್ ಮಾಡ್ಬೇಕಾ ಅಂತ ಇಂದ್ರ ಬೈತಾ ಇದ್ದಿದ್ರೆ, ಅದೇ ನಿಮ್ ಮಕ್ಕಳ ಪರವಾಗಿ ನಾನ್ ನಿಮ್ಮ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ ಅಂತ ಕಲಾ ಕಣ್ಣೀರ್ ಹಾಕೊಂಡು ಅಜ್ಜಿ ಮುಂದೆ ನಿಂತ್ಕೊಂಡು ಕ್ಷಮೆ ಕೇಳ್ತಾ ಇದ್ದಿದ್ರೆ, ನೋಡಿಯಮ್ಮ ಪೇಷಂಟ್ ಗಳ ಈ ತರ ನೀವು ಡಿಸ್ಟರ್ಬ್ ಮಾಡಬಾರ್ದು ಅಂತ ಡಾಕ್ಟರ್ ಹೇಳ್ತಾ ಇರ್ತಾರೆ. ಆಗ ಅಜ್ಜಿ ಸಡನ್ ಆಗಿ ಎದ್ ಕೂತ್ಕೊಂಡ್ ಬಿಡ್ತಾರೆ. ಅಜ್ಜಿನ ನೋಡ್ಕೊಂಡು ಇಲ್ಲಿ ಕಲಾ ಮತ್ತೆ ಡಾಕ್ಟರ್ ಇಬ್ರು ಕೂಡ ಶಾಕ್ ಆಗಿ ಮುಖ ನೋಡ್ಕೊಂತ ಇದ್ದಿದ್ರೆ, ಅಮ್ಮ ನಿಮ್ಗೆ ಏನೂ ಆಗಿಲ್ವಾ ಅಂತ ಡಾಕ್ಟರ್ ಕೇಳ್ತಾರೆ. ಆಗ ಕಲನು ಕೂಡ, ಅದೇ ನಿಮ್ಗೆ ಏನು ಆಗಿಲ್ವಾ ಅಂತ ಕೇಳ್ತಾರೆ. ಇಲ್ಲ ನನ್ಗೇನು ಆಗಿಲ್ಲ, ಅವ್ರಿಬ್ರು ಜಗಳ ಮಾಡ್ಕೊಂತ ಇದ್ರಲ್ವಾ, ಹಾಗಾಗಿ ಅವ್ರಿಗೆ ಸ್ವಲ್ಪ ಶಾಕ್ ಕೊಡೋಣ ಅಂತ ಹೀಗ್ ಮಾಡ್ದೆ ಕಲಾ, ನಿನ್ಗಾದ್ರೂ ಹೇಳ್ಬೇಕಿತ್ತು ಕಣೆ, ಆದ್ರೆ ಹೇಳಕ್ಕೆ ಆಗ್ಲಿಲ್ಲ ಅಂತ ಅಜ್ಜಿ ಹೇಳ್ತಾರೆ. ಅಮ್ಮ ಹಾಗಾದ್ರೆ ನಿಮ್ಗೆ ಏನೂ ಆಗಿಲ್ವಾ, ಅದೇ ಅನ್ಕೊಂಡೆ, ಲಾಸ್ಟ್ ಟೈಮ್ ಬಂದವಾಗ BP ಶುಗರು ಎಲ್ಲ ನಾರ್ಮಲ್ ಆಗಿತ್ತು, ಇದ್ದಕ್ಕಿದ್ದಂಗೆ ಪ್ರಜ್ಞೆ ತಪ್ಪಿದ್ದಾರೆ, ಪ್ರಜ್ಞೆನೇ ಬರ್ತಿಲ್ವಲ್ಲ, ಯಾಕೆ ಏನ್ ಮಿಸ್ಟೇಕ್ಸ್ ಆಗಿದೆ ಅಂತಾನೆ ಗೊತ್ತಾಗ್ತಿಲ್ಲಲ್ಲ ಅಂತ ಯೋಚನೆ ಮಾಡ್ತಿದ್ದೆ, ಇರಿ ನಿಮ್ಗೆ ಏನೂ ಆಗಿಲ್ಲ ಅಂತ ಹೊರಗಡೆ ಇರೋರಿಗೆ ಹೇಳ್ಬರ್ತೀನಿ ಅಂತ ಡಾಕ್ಟರ್ ಹೇಳ್ತಾರೆ. ಡಾಕ್ಟರ್ ಆ ಕೆಲಸ ಮಾತ್ರ ಮಾಡ್ಬೇಡಿ, ನೋಡಿ ನನ್ ಮಕ್ಳು ಮನೇಲಿ ಯಾವಾಗ್ಲೂ ಕೂಡ ಜಗಳ ಮಾಡ್ಕೊಂತಾನೆ ಇರ್ತಾರೆ, ನನ್ಗೊಂದ್ 2 ದಿನ ಶಾಂತಿ ಬೇಕು, ಹಾಗಾಗಿ ನಂಗೆ ಕಿಡ್ನಿ ಫೇಲ್ ಆಗಿದೆ, ಎದೆ ನೋವು ಅದು ಇದು ಅಂತ ಸ್ವಲ್ಪ ನನ್ ಮಕ್ಳಿಗೆ ಸುಳ್ಳು ಹೇಳಿ ನಾನೊಂದ್ 2 ದಿನ ಇಲ್ಲೇ ನೆಮ್ಮದಿಯಾಗಿರ್ಬೇಕು ಅಂತ ಡಾಕ್ಟರ್ ಕೇಳ್ಕೊಂತಾರೆ. ನೋಡಿ ಅಮ್ಮ ನೀವು ನಮ್ಗೆ ಗೊತ್ತಿರೋರು, ಹಾಗಾಗಿ ನೆಮ್ಮದಿ ಬೇಕು ಅಂತ ಕೇಳ್ತಿದ್ರಲ್ವಾ, ಸೊ ಹಾಗಾಗಿ ನಾನು ಡಾಕ್ಟರ್ ಎಥಿಕ್ಸ್ ಅನ್ನ ಬಿಟ್ಟು ಸುಳ್ಳು ಹೇಳಲ್ಲ, ಆದ್ರೆ ನೀವೇನೋ ಹಿರಿ ಜೀವ ಕೇಳ್ಕೊಂತ ಇದ್ದೀರಾ ಅನ್ನೋ ಒಂದು ಕಾರಣಕ್ಕೋಸ್ಕರನೇ ಆಯ್ತು ನೀವ್ ಹೇಳ್ದಾಗೇನೆ ಕೇಳ್ತೀನಿ. ಸಿಸ್ಟರ್ ಬನ್ನಿ ಇಲ್ಲಿ ನೋಡಿ, ಇವ್ರಿಗೆ ಏನೂ ಆಗಿಲ್ಲ ಅಂತ ಯಾವ್ದೇ ಕಾರಣಕ್ಕೂ ಹೊರಗಿನವ್ರು ಯಾರಿಗೂ ಕೂಡ ಗೊತ್ತಾಗ್ಬಾರ್ದು ಅಂತ ಸಿಸ್ಟರ್ ಅನ್ನು ಕೂಡ ಅಲರ್ಟ್ ಮಾಡ್ತಾರೆ ಡಾಕ್ಟರ್. ನಂದಕುಮಾರ್ ಮನೆಗ್ ಬಂದಿದ ತಕ್ಷಣನೇ ಗಿರಿಜಾ ಜೋರಾಗಿನೇ ಹೊತ್ಕೊಂಡು, ರೀ ನಿಮ್ಗೆ ವಿಷಯ ಗೊತ್ತಾಯ್ತಾ, ಅಮ್ಮನಿಗೆ ಹುಷಾರಿಲ್ಲ ಅಂತೇರಿ, ನಾವು ಒಂದ್ಸರಿ ಅಮ್ಮನ ನೋಡ್ಕೊಂಡ್ ಬರ್ಬೇಕು, ದಯವಿಟ್ಟು ನಮ್ಮನ್ನ ಕರ್ಕೊಂಡು ಹೋಗಿ ಅಂತ ಗಿರಿಜಾ ಹತ್ಕೊಂಡು ಕೇಳ್ತಾರೆ. ಹೌದಪ್ಪ ನಾವು ನೋಡಿಲ್ಲ ಅಂತಂದ್ರೂ ಪರವಾಗಿಲ್ಲ, ಆದ್ರೆ ಅಮ್ಮ ಮತ್ತೆ ಅಮ್ಮು ಇಬ್ರನ್ನು ಕೂಡ ನೋಡ್ಲೇಬೇಕಪ್ಪ, ಹೇಗಾದ್ರೂ ಮಾಡಿ ಅವ್ರನ್ನ ನಾವು ಅಲ್ಲಿ ಕರ್ಕೊಂಡು ಹೋಗ್ಲೇಬೇಕು ಅಂತ ವಲ್ಲಭನು ಕೇಳ್ತಾ ಇರ್ಬೇಕಾದ್ರೆ, ಇಲ್ಲ ಯಾವ್ದೇ ಕಾರಣಕ್ಕೂ ನಾವ್ ಯಾರನ್ನು ಕೂಡ ಅಲ್ಲಿ ಹೋಗೋದೇ ಬೇಡ ಅಂತ ನಂದಕುಮಾರ್ ಹೇಳ್ತಾರೆ. ಮಾವ ಇವರಿಬ್ರು ಪರಿಸ್ಥಿತಿನೂ ಕೂಡ ನಾವು ಅರ್ಥ ಮಾಡ್ಕೋಬೇಕು ತಾನೆ, ನೀವೇನೆ ಕರ್ಕೊಂಡು ಹೋಗ್ಬೇಕಾಗಿತ್ತು, ಅಂತಂದ್ರೆ ನೀವೇ ಬೇಡ
ಬೇಡ ಅಂದ್ರೆ ಹೇಗ್ ಮಾವ ಅಂತ ಮೀನಾ ಹೇಳ್ತಾರೆ. ನೋಡಮ್ಮ ಮೀನಾ, ಪರಿಸ್ಥಿತಿನೇ ನನ್ಗೂ ಕೂಡ ಅರ್ಥ ಆಗುತ್ತೆ. ಆದ್ರೆ ಆಸ್ಪತ್ರೆಯಲ್ಲಿ ಹೊರಗಡೆ ನಿಂತ್ಕೊಂಡಿರೋದು ಮನುಷ್ಯರಲ್ಲ, ರಾಕ್ಷಸರು. ಹಾಗಾಗಿ ನಾವು ಹೋದ್ರೆ ಅಲ್ಲಿ ಪರಿಸ್ಥಿತಿನೇ ಮತ್ತೆ ಬೇರೆ ಆಗ್ಬಿಡುತ್ತೆ. ಸುಂದರ ಅಲ್ಲಿ ಇದಾನಲ್ವಾ, ಅವನ ಹತ್ರನೇ ನಾವು ಪರಿಸ್ಥಿತಿ ಹೇಗಿದೆ ಅಂತ ತಿಳ್ಕೊಳ್ಳೋಣ. ರಕ್ಷಾ, ಒಂದ್ಸರಿ ಕಾಲ್ ಮಾಡಮ್ಮ ಅಂತ ಹೇಳ್ತಾರೆ. ರಕ್ಷಾ ಕಾಲ್ ಮಾಡ್ತಾಳೆ. ಇಲ್ಲಪ್ಪ ಸುಂದರ ಮಾವ ಆಗಿಂದ ಕಾಲ್ ಮಾಡ್ತಾನೆ ಇದೀನಿ, ಅವ್ರು ಫೋನ್ ರಿಸೀವ್ ಮಾಡ್ತಿಲ್ಲ ಅಂತ ರಕ್ಷಾ ಹೇಳ್ತಾಳೆ. ಅಜ್ಜಿ ಕೂತ್ಕೊಂಡು ಕಲಾ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಸಿಸ್ಟರ್ ಓಡ್ ಬಂದ್ಕೊಂಡು, ಅದು ಅಜ್ಜಿ ನಿಮ್ ಮನೆಯವರೆಲ್ಲ ನಿಮ್ಮನ್ನ ನೋಡ್ಬೇಕಂತೆ, ಅವ್ರನ್ನೆಲ್ಲ ಒಳಗಡೆ ಕರೆಸ್ಲಾ ಅಂತ ಕೇಳ್ತಾರೆ. ಫಸ್ಟ್ ಇದನ್ನೆಲ್ಲ ಹಾಕು ಅಂತ ಹೇಳಿ ಆ ಗ್ಲೂಕೋಸು ಮತ್ತೆ ಹಾಗೆ ಅದನ್ನು ಎಲ್ಲದನ್ನು ಕೂಡ ಕನೆಕ್ಟ್ ಮಾಡ್ಕೊಂಡು ಮತ್ತೆ ಅಜ್ಜಿ ಪ್ರಜ್ಞೆ ಇಲ್ದಿರೋ ತರನೇ ಬೆಡ್ ಮೇಲೆನೆ ಮಲ್ಕೊಂಡ್ ಬಿಡ್ತಾರೆ. ಆಗ ಮನೆಯವರೆಲ್ಲರೂ ಕೂಡ ಓಡ್ ಬಂದ್ಬಿಡ್ತಾರೆ. ಅಮ್ಮ ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ, ಇವತ್ತು ನೀವು ಈ ಪರಿಸ್ಥಿತಿಯಲ್ಲಿ ಇರಕ್ಕೆ ನಾವಿಬ್ರು ಕಾರಣ, ಇನ್ ಮುಂದೆ ಯಾವ್ದೇ ಕಾರಣಕ್ಕೂ ಜಗಳ ಆಡಲ್ಲ ಅಂತ ಸೂರ್ಯ ಮತ್ತೆ ಚಂದ್ರ ಕಣ್ಣೀರ್ ಹಾಕೊಂಡು ಹೇಳ್ತಿರ್ಬೇಕಾದ್ರೆ, ಅಯ್ಯೋ ನನ್ ಮಕ್ಕಳ, ನಾನ್ ಬದುಕಿರ್ಬೇಕಾದ್ರೆ ನನ್ ಕಣ್ ಮುಂದೆ ಜಗಳ ಆಡ್ತಿದ್ರಿ, ಈಗ ನಿಮ್ಗೆ ಬುದ್ಧಿ ಬಂತ, ಕಣ್ಣೀರ್ ಹಾಕಿ ಹಾಕಿ ನೀವು ಇನ್ನನ್ನು ಕೂಡ ಹಾಕ್ಬೇಕು ಅಂತ ಅಜ್ಜಿ ಮನ್ಸಲ್ಲೇನೆ ಮಾತಾಡ್ಕೊಂತ ಇರ್ತಾರೆ. ಇಲ್ಲಿ ಚಂದ್ರ ಕಣ್ಣೀರ್ ಹಾಕೊಂಡು, ಅಮ್ಮ ಉಣ್ಕೊಂಡ್ ತಿನ್ಕೊಂಡು ಚೆನ್ನಾಗಿದ್ಯಲ್ಲಮ್ಮ, ನೀನ್ ಆರೋಗ್ಯವಾಗಿರೋದನ್ನೇ ನೋಡ್ಬೇಕು ಅಂತ ನನ್ ಆಸೆ, ನೀನ್ ಈ ತರ ಮಲ್ಕೊಂಡಿರೋದನ್ನ ನನ್ ಕೈಯಲ್ಲಿ ನೋಡಕ್ ಆಗಲ್ಲ ಅಂತ ಕಣ್ಣೀರ್ ಹಾಕ್ತಾ ಇರ್ಬೇಕಾದ್ರೆ ಸುಂದ್ರ ದಯವಿಟ್ಟು ನನ್ನ ಕ್ಷಮಿಸ್ಬಿಡ್ಕೊಳ್ಳೋ, ನಿನ್ನ ಮತ್ತೆ ಕಾಲನ ಈ ಪರಿಸ್ಥಿತಿಯ ನೋಡಕ್ಕೆ ಬೇಸರ ಆಗ್ತಿದೆ ನನ್ಗೆ ಅಂತ ಅಜ್ಜಿ ಹೇಳ್ತಾ ಇರ್ತಾರೆ. ಅತ್ತೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅತ್ತೆ, ನಿಮ್ಮನ್ನ ಈ ಪರಿಸ್ಥಿತಿಯ ನೋಡಕ್ ಆಗಲ್ಲ ಅಂತ ಕಾಲ ಅಳ್ತಾ ಇದ್ದಿದ್ರೆ ಜ್ಯೋತಿನೂ ಕೂಡ, ಅಜ್ಜಿ ಒಂದೇ ಒಂದ್ಸರಿ ನಿಮ್ ಮೊಮ್ಮಗಳು ಜ್ಯೋತಿ ಬಂದಿದ್ದೀನಿ ಮಾತಾಡಿ ನನ್ನ ಹತ್ರ ಅಂತ ಅವಳನ್ನು ಕೂಡ ಅಳ್ತಾ ಇರ್ತಾಳೆ. ಓಹೋ ಅಮ್ಮ ಮಗಳು ನಾನ್ ಬದುಕಿರ್ಬೇಕಾದ್ರೆ ನನ್ ಕಡೆ ಮೂಸನು ಕೂಡ ನೋಡಿಲ್ಲ, ಈಗ ನಿಮ್ ಕಣ್ಣಲ್ಲೂ ಕೂಡ ನೀರಾ ಅಂತ ಅಜ್ಜಿ ಮನ್ಸಲ್ಲೇನೆ ಮಾತಾಡ್ತಾರೆ. ಆಗ ಶ್ರೀಕಂಠ ಮುಂದೆ ಬಂದ್ಕೊಂಡು ಅವ್ರ ಕಾಲ್ ಹಿಡ್ಕೊಂಡು ಕಾಲ್ ಮೇಲೇನೆ ತಲೆ ಇಟ್ಟು ಜೋರಾಗಿನೇ, ಅಥೋ ನಾನು ಕೂಡ ನಿಮ್ ಈ ಪರಿಸ್ಥಿತಿಗೆ ಕಾರಣ ಆಗ್ಬಿಟ್ಟೆ, ನಿಮ್ ಜೊತೆಗೆ ನಾನು ಒರಟಾಗಿ ನಡ್ಕೊಂಡೆ ಅಜ್ಜಿ, ನಿಮ್ ಜೊತೆಗಿನ್ನ ನಾನು ಯಾವತ್ತೂ ಹೀಗ್ ನಡ್ಕೊಳ್ಳಲ್ಲ ಅಂತ ಅವನು ಕಣ್ಣೀರ್ ಹಾಕ್ತಾ ಇದ್ದಿದ್ರೆ, ಅಳು ಮೊಮ್ಮಗನೆ ಅಳು, ನಿಂದು ಅಪ್ಪ ದೊಡ್ಡಪ್ಪನ ಜೊತೆಗೆ ಸೇರ್ಕೊಂಡು ನೀನು ಕೂಡ ಅವ್ರ ತರನೇ ಆಗ್ತಿದ್ಯಾ, ಹಾಗಾಗಿ ನಿಮ್ ಕಣ್ಣಲ್ಲೂ ಕೂಡ ನೀರ್ ಬರ್ಲೇಬೇಕು ಅಂತ ಅಜ್ಜಿ ಮನ್ಸಲ್ಲೇ ಮಾತಾಡ್ಕೊಂಡು ನಿಧಾನಕ್ಕೆನೆ ಕಣ್ಣನ್ನ ಓಪನ್ ಮಾಡ್ತಾರೆ. ಆಗ ಅಮ್ಮ ಹೇಗಿದ್ಯಮ್ಮ ಅಂತ ಮಕ್ಳಿಬ್ರು ಕೂಡ ಕೇಳ್ತಾ ಇರ್ಬೇಕಾದ್ರೆ, ಸೂರ್ಯ ಚಂದ್ರ, ನಾನಿವತ್ತು ಇಂತ ನೀವಿಬ್ರು ಜಗಳ ಮಾಡ್ಕೊಂಡು ನನ್ನನ್ನ ಈ ಪರಿಸ್ಥಿತಿಗೆ ತಗೋ ಬಂದ್ಬಿಟ್ರಲ್ಲ, ಈಗ ನಿಮ್ಗೆ ಸಮಾಧಾನ ಆಯ್ತಾ, ನಾನು ಒಂದ್ ವೇಳೆ ಸತ್ತೋಗ್ಬಿಟ್ರೆ ಆಗ ನೀವು ಖುಷಿಯಾಗಿರ್ತೀರಾ ಅಂತ ಅಜ್ಜಿ ಕೇಳ್ತಾ ಇರ್ಬೇಕಾದ್ರೆ, ಅಮ್ಮ ಬಿಡ್ತು ಅಂತ ಹೇಳಮ್ಮ, ಯಾಕಮ್ಮ ಈ ತರ ಎಲ್ಲ ಮಾತಾಡ್ತಿದ್ಯಾ, ಇನ್ನೊಂದ್ಸರಿ ನಾವು ಈ ತರ ಜಗಳನೇ ಆಡಲ್ಲಮ್ಮ ಅಂತ ಸೂರ್ಯ ಮತ್ತೆ ಚಂದ್ರು ಹೇಳ್ತಾ ಇರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.